ಎಲ್ಲರಿಗೂ ಲೇಟಾಗಿ ಹೋಗ್ಬಿಟ್ಟಿದೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ, 10 ನಿಮಿಷ ಮುಗಿಸ್ಬಿಡ್ತೀನಿ. ಈ ಒಂದು ಪುಸ್ತಕ ಬಿಡುಗಡೆಗೆ ಬೆಳಗ್ಗೆಯಿಂದ ಎಲ್ಲರೂ ಶ್ರಮ ವಹಿಸಿದ್ದಾರೆ. ಹಾಗೂ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಆಗಮಿಸಿದ್ದೀರ. ಆಗಲೇ ಟೈಮ್ ಆಗ್ತಾ ಇದೆ. ಹಾಗಾಗಿ ಇದರಿಂದ ಈ ಬುಕ್ಕಿನ ಬಗ್ಗೆ ಒಂದು 10 ನಿಮಿಷ ಮಾತಾಡಿಬಿಟ್ಟು ನನ್ನ ಒಂದು ಮಾತನ್ನು ಮುಗಿಸ್ತೇನೆ. ಈ ಪುಸ್ತಕ ಬರೆಯೋದಕ್ಕೆ ಏನು ಪ್ರೇರಣೆ ಅನ್ನೋದು, ಏಕೆಂತಂದರೆ ನಾನು ಮುಂಚೆ ಪರಾಶರ ಸಿಸ್ಟಮನ್ನೇ ಅಳವಡಿಸ್ಕೊಂಡಿದ್ದೆ. ನಂತರ ಯಾವಾಗ ನಾಡಿ ಸಿಸ್ಟಮ್ಗೆ ಬಂದೆ, ಆಗ ಪೂರ್ಣವಾಗಿ ನಾಡಿಯಲ್ಲಿ ನಾನು ನಾಡಿ ಸಿಸ್ಟಮ್ನಲ್ಲಿ ಯಾವ ರೀತಿ ಪ್ರಿಡಕ್ಷನ್ನ ಕೊಡ್ಬೋದು ಅನ್ನೋದನ್ನು ತಿಳ್ಕೊಂಡೆ. ಆಮೇಲೆ ಯಾವಾಗ ಅದನ್ನು ಮುಂದುವರಿಸ್ಕೊಂಡು ಬಂದೆ, ಆಮೇಲೆ ಹೊಸ ಹೊಸ ವಿಚಾರಗಳು ನಮಗೆ ತಿಳಿಯೋದಕ್ಕೆ ಬಂತು. ಹೊಸ ಹೊಸ ವಿಚಾರಗಳು ಬಂದಾಗ ಆಗ ನಾವು ಒರಿಜಿನಲ್ ಇದನ್ನು ನಾವು ಕಾನ್ಸೆಪ್ಟನ್ನು ಚೇಂಜ್ ಮಾಡೋಕ್ಕೆ ಆಗಲ್ಲ ಅಲ್ವಾ. ಗುರುಗಳು RG ರಾವ್ ಅವ್ರ ಹತ್ರ ನಾನು ಕಲ್ತಿರೋದು, ಅವರ ಒಂದು ಕಾನ್ಸೆಪ್ಟನ್ನು ಚೇಂಜ್ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ. ಅದಕ್ಕೆ ನಾವೇನು ಮಾಡಿದ್ವಿ, RMP ನಾಡಿ ಸಿಸ್ಟಮ್ ಅಂತ ಮಾಡ್ಬೋದು. ಯಾಕಂದರೆ ಅವ್ರದ್ದು ಭೃಗುನಂದಿ ನಾಡಿ, ನಾವು RMP ನಾಡಿ ಸಿಸ್ಟಮ್ ಮಾಡಿಬಿಟ್ಟು ಅದಕ್ಕೆ RMP ನಾಡಿ ಜ್ಯೋತಿಷ್ಯ ಕಲಿಯಿರಿ ಅಂತ ಹೇಳಿ. ಇಲ್ಲಿ ಏನಾಗಿದೆ ಅಂದರೆ RMP ನಾಡಿ ಸಿಸ್ಟಮ್ನಲ್ಲಿ ಪರಾಶರ ಆ್ಯಂಡ್ ಭೃಗುನಂದಿ ನಾಡಿ ಎರಡನ್ನು ಮಿಕ್ಸ್ ಮಾಡಿದ್ದೇವೆ ಬೇರೆ ಬೇರೆ ಇದರಲ್ಲಿ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಆರೋಗ್ಯ ಪ್ರದದಾತನೋ ದಿನಕರಃ ಅಂತ. ಏನು ಆರೋಗ್ಯಕ್ಕೆ ಯಾರ ಕಾರಕ? ಸೂರ್ಯಕಾರಕ ಅಲ್ವಾ. ಹಾಗೆ ಸೂರ್ಯ ನಿಮಗೆ ಯಾವ ಭಾವದಲ್ಲಿ ಇರ್ತಾನೆ ಅನ್ನೋದನ್ನು ತಗೋಬೇಕು. ಯಾವಾಗ ಭಾವ ಅಂತ ಬರುತ್ತೆ ಆಗ ಪರಾಶರ ಸಿಸ್ಟಮ್ ಬರುತ್ತೆ ಅಲ್ವಾ. ಆ ರವಿಯ ಕಾರಕತ್ವವನ್ನು ಆ ಭಾವದ ಮೇಲೆ ನಾವು ಅಳವಡಿಸ್ಕೊಂಡಾಗ, ಹೇಗೆ ಈ ರವಿ ಆರೋಗ್ಯಕ್ಕೆ ಕಾರಕನಾದಂಥ ರವಿ ಲಗ್ನದಲ್ಲೇ ಇದ್ದ ಅಂತ ಇಟ್ಕೊಳ್ಳಿ, ಯಾರಿಗೆ ಆರೋಗ್ಯ ಹಾಳಾಗುತ್ತೆ? ಜಾತಕದವನಿಗೆ. ನೋಡಿಬೇಕಾದ್ರೆ ಯಾರೆಲ್ಲ ನಿಮ್ಮ ಜಾತಕವನ್ನು ನೋಡ್ಕೊಳ್ಳಿ, ಲಗ್ನದಲ್ಲಿ ರವಿ ಯಾರಿಗೆ ಇರ್ತಾನೆ ಅವರಿಗೆ ಆರೋಗ್ಯದಲ್ಲಿ ತೊಂದರೆ ಇರುತ್ತೆ. ಸಪ್ತಮದಲ್ಲಿ ಯಾರಿಗೆ ರವಿ ಇರ್ತಾನೆ ಅವರ ಗಂಡ ಅಥವಾ ಹೆಂಡತಿಗೆ ಆರೋಗ್ಯದಲ್ಲಿ ತೊಂದರೆ ಇರುತ್ತೆ. ದ್ವಿತೀಯದಲ್ಲಿ ರವಿ ಇದ್ದಾಗ ಕುಟುಂಬದಲ್ಲಿರೋರಿಗೆ ಆರೋಗ್ಯ ತೊಂದರೆ ಇರುತ್ತೆ. ಈ ರೀತಿ ನಾವು RMP ಸಿಸ್ಟಮ್ನಲ್ಲಿ ಅದನ್ನು ಚೇಂಜಸ್ಸನ್ನು ನಾವು ಮಾಡಿಕೊಂಡು ಬೇರೆ ಬೇರೆ ವಿಧಾನದಲ್ಲಿ ಯಾವ ರೀತಿ ನಾವು ನಿಯರೆಸ್ಟ್ ಟು ದಿ ರಿಸಲ್ಟ್ ಅಂತ 90% ರಿಸಲ್ಟು ನಾವು ಇದರಲ್ಲಿ ಕೊಡೋದಕ್ಕೆ ಆಗುತ್ತೆ. RMP ನನಗನ್ಸುತ್ತೆ ಎಲ್ಲರಿಗೂ ಬುಕ್ ಬಂದಿದ್ದಲ್ಲ, ಉಚಿತವಾಗಿ ಪ್ರತಿಯೊಬ್ಬರಿಗೂ ಈ ಪುಸ್ತಕವನ್ನು ಕೊಟ್ಟಿದ್ದೇವೆ. ಹಾಗೆ ಉಚಿತವಾಗಿ ಎಲ್ಲರಿಗೂ ಪುಸ್ತಕವನ್ನು ಕೊಟ್ಟಿದ್ದೇವೆ. ಯಾರಿಗಾದರೂ ಪುಸ್ತಕ ಬಂದಿಲ್ಲ ಅಂದರೆ ದಯವಿಟ್ಟು ಕೈ ಎತ್ತಿ, ಅವರಿಗೆ ಇವಾಗಲೇ ಬುಕ್ಕನ್ನು ಕೊಡ್ತಾರೆ. ಕೃಷ್ಣ ಪನ್ನಗಭೂಷಣ್ ನೋಡಿ, ಯಾರ್ಯಾರು ಕೈ ಎತ್ತಿದ್ದಾರೆ ನೋಟ್ ಮಾಡ್ಕೊಂಡು ಅವರಿಗೆಲ್ಲ ಬುಕ್ ಕೊಡಿ. ಯಾರಿಗೆಲ್ಲ ಪುಸ್ತಕ ಬಂದಿಲ್ಲ ಅವರಿಗೆ ಕೊಡ್ತಾರೆ. ಓಕೆನಾ? ಏಕೆಂದರೆ ಅಲ್ಲ, ಎಲ್ಲರಿಗೂ ತಲುಪಬೇಕಂತ. ಅಡಿಷನಲ್ ಬುಕ್ಸ್ ಯಾರಿಗೆ ಬೇಕಿದ್ರೆ ಇವತ್ತು 200 ರೂಪೀಸಿಗೆ ಕೊಡ್ತಾ ಇದ್ದೀವಿ, ಆಯಿತಾ? 200 ರೂಪೀಸಿಗೆ ಯಾರಿಗಾದ್ರು ಅಡಿಷನಲ್ ಬೇಕಂದರೆ ಹೇಳಿ, 200 ರೂಪಾಯಿ ಕೊಟ್ಟು ನೀವು ಬುಕ್ಕನ್ನು ತಗೋಬೋದು. ಇದರಲ್ಲಿ ಹೊಸ ಹೊಸ ಸಿಸ್ಟಮ್ ನಾನು ಹೇಳಿದಲ್ಲ. ಇವಾಗ ರವಿಯನ್ನು ನಾನು ಸುಮ್ಮನೆ ಎಕ್ಸಾಂಪಲ್ ಹೇಳಿದ್ದು. ಲಗ್ನದಲ್ಲಿ ಇದ್ದರೆ ಜಾತಕದವನಿಗೆ, ಸಪ್ತಮದಲ್ಲಿ ಇದ್ದರೆ ಹೆಂಡತಿ ಅಥವಾ ಸ್ಪೌಸ್ ಅಂತ ಹೇಳ್ತೀವಿ, ಗಂಡ ಅಥವಾ ಹೆಂಡತಿಗೆ ಇರುತ್ತೆ. ಹಾಗೆ 9ನೇ ಮನೆಯಲ್ಲಿ ರವಿ ಇದ್ದರೆ ತಂದೆಗೆ ಆರೋಗ್ಯದಲ್ಲಿ ತೊಂದರೆಗಳು. ಹೀಗೆ ನೀವು ಈಸಿಯಾಗಿ ಪ್ರಿಡಿಕ್ಷನ್ನ ಮಾಡ್ಬೋದು. ಹಾಗೆ ಕೋಪಕ್ಕೆ ಕಾರಕ ಯಾರು? ಮಂಗಳ ಅಲ್ವಾ. ಆ ಮಂಗಳ ಯಾವ ಭಾವದಲ್ಲಿ ಇದ್ದಾನೆ ಅನ್ನೋದನ್ನ ನೋಡ್ಕೊಳ್ಳಿ. ಮೊದಲನೇ ಭಾವದಲ್ಲಿ ಇದ್ದರೆ ಯಾರಿಗೆ ಕೋಪ ಇರುತ್ತೆ? ಲಗ್ನದವನಿಗೆ. ದ್ವಿತೀಯ ಇದ್ದರೆ ಕುಟುಂಬದಲ್ಲಿ ಇರೋರು ಎಲ್ಲರಿಗೂ ಇರುತ್ತೆ. ಹಾಗೆಯೇ ಪ್ರತಿಯೊಂದು ಭಾವದ ಕಾರಕತ್ವಗಳನ್ನು ನಾವು ಇಲ್ಲಿ ತಗೋಬೇಕಾಗುತ್ತೆ. ಹಾಗೆ ಗ್ರಹದ ಕಾರಕತ್ವಗಳನ್ನು ಕೂಡ ತಗೋಬೇಕಾಗುತ್ತೆ. ಹಾಗೆ ಯಾವ ಗ್ರಹದ ಹಿಂದೆ, ಯಾವ ಗ್ರಹದ ಮುಂದೆ, ಯಾವ ಗ್ರಹ ಇದ್ದರೆ ಏನಾಗ್ಬೋದು ಆ ವಿಚಾರಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀವಿ. ಈ ಪುಸ್ತಕವನ್ನು ನೀವು ನಿಧಾನವಾಗಿ ಓದಿ, ಆಗ ಅರ್ಥ ಆಗುತ್ತೆ ಪ್ರತಿಯೊಂದು ಇದು. ಏಕೆಂದರೆ ಇಲ್ಲಿ ಗ್ರಹದ ಹಿಂದೆ ಮುಂದೆ ಇರ್ತಕ್ಕಂಥ ಗ್ರಹಗಳು, ಇಲ್ಲಿ ನಾಡಿ ಸಿಸ್ಟಮ್ನಲ್ಲಿ ಏನಾಗುತ್ತೆ ಅಂದರೆ, ಯಾವುದೇ ಒಂದು ಗ್ರಹ ತನ್ನ ಮುಂದಿನ ಮನೆಯನ್ನು, ಅಂದರೆ ದಟ್ ಮೀನ್ಸ್ ಸೆಕೆಂಡ್ ಹೌಸ್, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಪರಾಶರದಲ್ಲಿ ಇಲ್ಲ.
ಯಾವುದೇ ಒಂದು ಗ್ರಹ ತಾನು ಸ್ಥಿತ ಮನೆಯಿಂದ ಎರಡನೇ ಮನೆಯನ್ನ ನೇರವಾಗಿ ನೋಡುತ್ತೆ. ಎರಡನೇ ಮನೆಯನ್ನ ನೇರವಾಗಿ ನೋಡುತ್ತೆ. ನಿಮಗೆ ಎರಡನೇ ಮನೆಯಲ್ಲಿ ಯಾವ ಗ್ರಹ ಇರುತ್ತೆ ಆ ಗ್ರಹದ ಮೇಲೆ ಎಫೆಕ್ಟ್ ಆಗುತ್ತೆ. ಈಗ ನಮಗೆ ಎದುರುಗಡೆ ನೀವು ಕಾಣಿಸ್ತಾ ಇದ್ರೆ ಹಿಂದ್ಗಡೆ ಯಾರು ನಮಗೆ ಕಾಣಿಸಲ್ಲ. ಹಾಗಾಗಿ ಎದುರುಗಡೆ ಮನೆಯಲ್ಲಿ ಇರ್ತಕ್ಕಂಥ ಗ್ರಹನ ಅದು ನೋಡುತ್ತೆ, ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ. ಈಗ ಬುಧ ಅಂತ ತಗೊಳ್ಳಿ, ಬುಧ ಇಸ್ ಕಾರಕ ಫಾರ್ ವಿದ್ಯೆ ಅಲ್ವಾ. ಎರಡನೇ ಮನೆಯಲ್ಲಿ ಕೇತು ಇದ್ದ ಅಂತ ಇಟ್ಕೊಳ್ಳಿ, ಏನಾಗುತ್ತೆ? ಕೇತು ಅಡೆತಡೆಗೆ ಕಾರಕ. ಎರಡನೇ ಮನೆಯಲ್ಲಿ ಕೇತು ಇದ್ದಾಗ ಇವನಿಗೇನಾಗುತ್ತೆ? ವಿದ್ಯೆಗೆ ತೊಂದರೆ. ಯಾಕೆಂದ್ರೆ ಕೇತು ಅಡಚಣೆಯನ್ನು ಉಂಟು ಮಾಡ್ತಕ್ಕಂಥ ಗ್ರಹ. ಇವನು ವಿದ್ಯೆ, ಅವನಿಗೆ ಅಡಚಣೆ ಆದಾಗ ಏನಾಗುತ್ತೆ? ವಿದ್ಯೆಗೆ ಅಡಚಣೆ ಆಗುತ್ತೆ. ಇಲ್ಲ, ಅಡಚಣೆ ಆಗಿಲ್ಲ, ನಾನು ಚೆನ್ನಾಗೇ ಓದಿದ್ದೇನೆ. ಹಾಗಿದ್ರೆ ಏನಾಗಿರ್ಬೋದು? ಕೇತುಗೆ ಸಂಬಂಧಪಟ್ಟಂಥ ವಿಚಾರಗಳು ಅಂದರೆ ವಿದ್ಯೆ, ಆ ವಿದ್ಯೆಯನ್ನು ಅವ್ರು ಕಲಿಬೋದು. ಕೇತು ಯಾವುದಕ್ಕೆ ಕಾರಕ? ಹಾಗಾದ್ರೆ ಯಾವ ವಿದ್ಯೆಗೆ ಕೇತು ಕಾರಕ ಆಗ್ತಾನೆ? ಕೇತು ಅಂದರೆ ನಂಬರ್ 7 ಅಂತ ಹೇಳ್ತೀವಿ. 7 ಅಂದ್ರೆ ಏನು? ಕ್ವಶನ್ ಮಾರ್ಕ್ ಹಾಕ್ತಕ್ಕಂಥದ್ದು, ಲಿಟಿಗೇಷನ್ ಅಂತ ಅಲ್ವಾ. ಲಿಟಿಗೇಷನ್ ಎಲ್ಲಿಗೆ ಹೋಗುತ್ತೆ? ಯಾರು ಕಾರಕರಾಗ್ತಾರೆ? ಲಿಟಿಗೇಷನ್ ಅನ್ನು ಯಾರು ಕ್ಲಿಯರ್ ಮಾಡ್ತಾರೆ? ಅಡ್ವೊಕೇಟ್ ಅಲ್ವಾ. ಹಾಗಾಗಿ ಕೇತು, ನೀವು ಲಾ ಓದಿದ್ರೆ ಚೆನ್ನಾಗಿರುತ್ತೆ ಅಲ್ವಾ, ಅಲ್ಲಿಗೆ ಸಪೋರ್ಟ್ ಮಾಡ್ತೇವೆ ನಾವು. ಇನ್ನು ಕೇತು ಮೆಡಿಕಲ್ ಸೈನ್ಸಿಗೆ ತುಂಬ ಕಾರಣ. ಯಾರು? ಹಾಗಾಗಿ ನೀವು ಯಾವಾಗ ಬುಧನಿಗೆ ಕೇತುವಿನ ಸಂಬಂಧ ಇದ್ದರೆ ನೀವೇನಾಗ್ಬೋದು? ಮೆಡಿಕಲ್ ಸೈನ್ಸನ್ನು ಓದ್ಬೋದು. ಅದನ್ನು ನೋಡ್ಕೋಬೇಕು ಯಾವ್ಯಾವ ಹೇಗೆ ಅಂತ. ಯಾವ ಗ್ರಹಕ್ಕೆ ಯಾವ ಗ್ರಹ ಎದುರುಗಡೆ ಇದೆ. ಇವಾಗ ಶುಕ್ರ ಹಣಕ್ಕೆ ಕಾರಕ ಅಲ್ವಾ. ಎದುರುಗಡೆ ಮನೆಯಲ್ಲಿ ಕೇತು ಇದ್ದ, ಅವಾಗ ಏನಾಗುತ್ತೆ? ಹಣಕ್ಕೇನಾಗುತ್ತೆ? ತೊಂದರೆಗಳಾಗುತ್ತೆ. ತುಂಬ ಸಿಂಪಲ್ ಆಗಿ ನೀವು ನಾಡಿಯಲ್ಲಿ ಪ್ರಿಡಿಕ್ಷನನ್ನು ಕೊಡೋಕ್ಕೆ ಆಗುತ್ತೆ. ನಾನು ಬೇರೆ ಯಾವುದೇ ಸಿಸ್ಟಮನ್ನು ಬ್ಲೇಮ್ ಮಾಡ್ತಾ ಇಲ್ಲ, ಬಟ್ ಈಸಿಯೆಸ್ಟ್ ವೇ ಅಂತ ಹೇಳ್ತಾ ಇದ್ದೀನಿ. ನೀವು ಅನ್ಕೋಬೋದು ಪರಾಶರದಲ್ಲಿ ಕೊಡೋಕ್ಕಾಗಲ್ವಾ, ಕೆಪಿ ಸಿಸ್ಟಮ್ನಲ್ಲಿ ಕೊಡೋಕ್ಕಾಗೋದಿಲ್ವಾ, ಇನ್ನೊಂದು ಯಾವುದೋ ಸಿಸ್ಟಮ್ನಲ್ಲಿ ಆಗತ್ತೆ. ಆದರೆ ಎಷ್ಟು ಶ್ರಮ ವಹಿಸಬೇಕು ನೀವು, ಈಗ ಹೋಗಿ ತರಬೇಕಲ್ವಾ, ಇದು ಡೈರೆಕ್ಟಾಗಿ ಸಿಗುತ್ತೆ. ಹಾಗಾಗಿ ಇದರಿಂದ ಅದರಲ್ಲೂ ನೀವು RNP ನಾಡಿ ಸಿಸ್ಟಮ್ನಲ್ಲಿ ಏನಾಗಿದೆ ಅಂದರೆ ಇನ್ನೂ ಸಿಂಪ್ಲಿಫೈ ಮಾಡಿದ್ದೇವೆ. ಒಂದು ಟೈಮ್ನಲ್ಲಿ ಜ್ಯೋತಿಷ್ಯ ಅನ್ನೋದು ಕಬ್ಬಿಣದ ಕಡಲೆ ಆಗೋಗಿತ್ತು ಅಲ್ವಾ. ಕಬ್ಬಿಣದ ಕಡಲೆ ಆಗಿತ್ತು. ನಾಡಿ ಜ್ಯೋತಿಷ್ಯ ಬಂದಾಗ ಅದು ಆರ್ಡಿನರಿ ಕಡಲೆ ಆಯಿತು. ಏನಾಯಿತು? ಆರ್ಡಿನರಿ ಕಡಲೆ. ಈಗ ನೀವು RNP ಸಿಸ್ಟಮ್ ನೋಡಿದ್ರೆ ಅದು ಹುರಿಗಡಲೆ ಆಗಿದೆ. ಯಾವುದು ಒಳ್ಳೆಯದು ಅಲ್ವಾ? ಹಾಗೆ ಅಷ್ಟೇ, ಇನ್ನೇನಿಲ್ಲ. ಬೇರೆ ಏನು ನಾವೇನು ಇದರಲ್ಲಿ ಇನ್ನೇನು ನಾವೇನು ಋಷಿಮುನಿಗಳೆಲ್ಲ ಏನು ಕಂಡಿಡ್ದಿಲ್ಲ, ಏನು ಮಾಡಿಲ್ಲ. ಇರೋದನ್ನ ಏನು ಮಾಡಿದ್ದೀವಿ? ಮಾಡಿಫೈ ಮಾಡಿ ಸಿಂಪ್ಲಿಫೈ ಮಾಡಿದ್ದೀವಿ ಅಷ್ಟೇ, ಅರ್ಥ ಆಗೋ ಹಾಗೆ. ಅವರು ಋಷಿಮುನಿಗಳು ಏನಿಟ್ಟಿದ್ರು, ಒಗಟಲ್ಲಿ ಇಟ್ಟಿದ್ರು. ಪ್ರತಿಯೊಂದು ವಿಚಾರಗಳನ್ನು ಒಗಟು ಅದನ್ನು ಮಾಡಿ ಇಟ್ಟಿದ್ರು, ಸ್ವಲ್ಪ ಎಲ್ಲರಿಗೂ. ಏಕೆಂದರೆ ಇದು ಈ ಜ್ಯೋತಿಷ ಅನ್ನೋದು ಯಾರಿಗೆ ಸಿಗಬೇಕು, ಯಾರಿಗೆ ಸಿಕ್ಕಿದ್ರೆ ಒಳ್ಳೆಯದು. ಯಾರು ಈ ಶಾಸ್ತ್ರವನ್ನು 10 ಜನರಿಗೆ, 100 ಜನರಿಗೆ, 1000 ಜನರಿಗೆ ಉಪಯೋಗ ಆಗೋ ಹಾಗೆ ಅದನ್ನು ಉಪಯೋಗಿಸ್ಕೊತಾರೆ, ಅವ್ರಿಗೆ ಆಗಬೇಕು. ಅದನ್ನು ಉಪಯೋಗಿಸ್ಕೊಂಡು ಕೆಟ್ಟದ್ದು ಮಾಡ್ಕೊಳ್ಳೋರಿಗೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಅದನ್ನು ಏನು ಮಾಡಿದ್ರು? ಕಬ್ಬಿಣದ ಕಡಲೆ ಮಾಡಿದ್ರು. ಹಾಗಾಗಿ ಸ್ವಲ್ಪ ಕಷ್ಟ ಇತ್ತು. ಈಗ ಅದು ಸಿಂಪ್ಲಿಫೈ ಆಗಿದೆ. ಹಾಗೇನೆ ಈ ಪುಸ್ತಕವನ್ನು ನೋಡಿ ಪ್ರತಿಯೊಂದು ಯಾವ್ಯಾವ ಗ್ರಹದ ಹಿಂದೆ ಇದ್ರೇನು, ಮುಂದೆ ಇದ್ರೇನು, ಸಂಬಂಧ ಇದ್ರೇನು ಎಲ್ಲ ಇದೆ. ಹಾಗೆ ಗೋಚಾರದ ಬಗ್ಗೆನೂ ನಾನು ಒಂದಷ್ಟು ವಿಚಾರಗಳನ್ನು ಇದರಲ್ಲಿ ಬರೆದಿದ್ದೇನೆ. ಹೇಗೆ ಅಂತಂದರೆ, ಬೆಳಿಗ್ಗೆನೆ ಒಂದಷ್ಟು ಇದೆಲ್ಲ ನಡೀತಲ್ಲ, ಮನೆ ತಗೊಳಕ್ಕಾಗುತ್ತಾ, ಅಥವಾ ನಾನು ಭೂಮಿ ವಿಚಾರದಲ್ಲಿ ತೊಂದರೆ ಇದೆ, ಕೇಸ್ ಇದೆ, ನಾಗರತ್ನ ಅವರು ಹೇಳ್ತಾ ಇದ್ರು, ಭೂಮಿ ವಿಚಾರ ಕೇಸ್ ಇದೆ, ಏನು ಮಾಡೋದು, ಆಗತ್ತಾ, ಲಿಟಿಗೇಷನ್ ಕ್ಲಿಯರ್ ಆಗುತ್ತೆ. ನೋಡಿ, ಲಿಟಿಗೇಷನ್ ಅಂತ ಎಲ್ಲೇ ಬರಲಿ ಪದ, ಯಾರ ಕಾರಕ? ಕೇತು ಕಾರಕ ಆಗಿರ್ತಾನೆ. ಲಿಟಿಗೇಷನ್ ಅಂತ ಎಲ್ಲೇ ಬಂದರೂ ಕೇತು ಕಾರಕ ಆಗಿರ್ತಾನೆ. ಅವರಿಗೆ ಬುಧ ಕೇತು ಸಂಬಂಧ ಇದ್ದರೆ, ಬುಧ ಅಂದರೆ ಭೂಮಿ, ಕೇತು ಅಂದರೆ ಲಿಟಿಗೇಷನ್. ಯಾವಾಗ ಗೋಚಾರದಲ್ಲಿ ನಿಮ್ಮ ಬುಧನ ಮೇಲೆ ಗೋಚಾರ ಕೇತು ಟ್ರಾನ್ಸಿಟ್ ಮಾಡ್ತಾನೆ, ಆಗ ನಿಮಗೇನಾಗುತ್ತೆ? ಲಿಟಿಗೇಷನ್ ಆಗುತ್ತೆ. ನೀವು ಕೈ ಹಾಕಿದ್ದೆಲ್ಲ ಲಿಟಿಗೇಷನ್ ಆಗುತ್ತೆ. ಗೊತ್ತಾಯ್ತಲ್ವ? ಇನ್ನು ಕ್ಲಿಯರ್ ಯಾವಾಗ ಆಗುತ್ತೆ? ಒಂದು ಕೇತು ಪಾಸ್ ಆಗಬೇಕು ಮುಂದಕ್ಕೆ. ಆಮೇಲೆ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ಗ್ರಹ ಯಾರು? ಗುರು. ಆ ಬುಧನ ಮೇಲೆ
ಗುರು ಪಾಸ್ ಆಗಬೇಕು, ಗುರು ಪಾಸ್ ಆಗಬೇಕಾಗುತ್ತೆ, ಆಗ ಆಗುತ್ತೆ. ಅದು ತುಂಬ ಸಿಂಪಲ್ ಆಗಿ ನೀವು ಈ ಪ್ರಶ್ನಾಶಾಸ್ತ್ರವನ್ನು ಕೂಡ ಈ ನಾಡಿಯಲ್ಲಿ ನೀವು ತುಂಬ ಸಿಂಪ್ಲಿಫೈ ಮಾಡಿ ಹೇಳಿದ್ದೇವೆ. ಅದನ್ನು ಯೂಸ್ ಮಾಡಿಕೊಂಡು ನೀವು ಯಾವುದೇ ಥರ, ಇವಾಗ ಪ್ರಶ್ನಾಶಾಸ್ತ್ರ ಬೇರೆ ಬೇರೆ ಮೆಥಡ್ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನಾಡಿನಲ್ಲಿ ನೀವು ತುಂಬ ನಿಮಗೆ ಏನು ಗೊತ್ತಿರಬೇಕು, ಗೋಚಾರ ಗೊತ್ತಿರಬೇಕು, ಯಾವ ಗ್ರಹ ಯಾವ ಟೈಮಿಗೆ ಎಲ್ಲಿ ಬರುತ್ತೆ, ಎಷ್ಟು ದಿನ ಇರುತ್ತೆ, ಅದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಆ ಗ್ರಹ ಸಂಚಾರ ಮಾಡಬೇಕಾದ್ರೆ ಅದರ ಫಲವನ್ನು ಅದು ಕೊಡುತ್ತೆ. ಲಿಟಿಗೇಷನ್ ಅಂತ ಬಂದಾಗ ಕೇತು ತಗೋಬೇಕು. ಆಮೇಲೆ ಇವಾಗ ನೋಡಿ, ಒಂದು ಉರಿ ಅಂತ ಹೇಳ್ತೀವಿ. ಉರಿ ಅಂದರೆ ಏನು? ಬರ್ನಿಂಗ್ ಅಂತ ಅಲ್ವಾ? ಯಾರ ಕಾರಕ? ಮಂಗಳ ಕಾರಕ. ಬರ್ನಿಂಗಿಗೆ ಮಂಗಳ ಕಾರಕ. ಈ ಬರ್ನಿಂಗು ಅವನು ಎಲ್ಲಿ ಇರ್ತಾನೆ, ಯಾವ ಭಾವದಲ್ಲಿ ಇರ್ತಾನೆ, ಯಾವ ಗ್ರಹದ ಜೊತೆ ಇರ್ತಾನೆ ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಳಿ. ಇವಾಗ ಲಗ್ನದಲ್ಲೇ ಮಂಗಳ ಇದ್ದ ಅಂತ ಇಟ್ಕೊಳ್ಳಿ, ಅವ್ರಿಗೆ ಯಾವಾಗಲೂ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ಇನ್ನು ಪಂಚಮದಲ್ಲಿ ಇದ್ದ ಅಂದರೆ ನಿಮ್ಮ ಹೊಟ್ಟೆಯಲ್ಲಿ ಬರ್ನಿಂಗ್ ಇರುತ್ತೆ ಅನ್ನ. ಇನ್ನು ಮಂಗಳ ಅಂತಂದಾಗ ನಾವು ಕಣ್ದೃಷ್ಟಿ ಅಂತ ಕೂಡ ಹೇಳ್ತೀವಿ, ದೃಷ್ಟಿ ದೋಷ ಅಂತ. ದೃಷ್ಟಿ ದೋಷಕ್ಕೆ ಮಂಗಳಕಾರ. ಯಾವಾಗ ನಿಮಗೆ ಲಗ್ನಾಧಿಪತಿನೇ ಮಂಗಳ ಆಗೋದು ಅಥವಾ ಲಗ್ನದಲ್ಲೇ ಮಂಗಳ ಇರೋದು, ಲಗ್ನವನ್ನು ಮಂಗಳ ದೃಷ್ಟಿ ಮಾಡೋದು, ಆದರೆ ನಿಮಗೆ ಅತಿಯಾದ ಒಂದು ಕಣ್ದೃಷ್ಟಿ ಆಗುತ್ತೆ. ನೀವು ಏನೇ ಮಾಡಿದ್ರೂ ಕೂಡ ಅದು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ನೋಡ್ಕೊಳ್ಳಿ, ನಿಮ್ಮ ಜಾತಕ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಯಾರಿಗೆಲ್ಲ ಲಗ್ನದಲ್ಲಿ ಮಂಗಳ ಇರ್ತಾನೆ, ಲಗ್ನವನ್ನು ಮಂಗಳ ನೋಡ್ತಾನೆ, ಲಗ್ನಾಧಿಪತಿಯನ್ನು ಮಂಗಳ ನೋಡ್ತಾನೆ, ಆಗ ಏನಾಗುತ್ತೆ, ನಿಮ್ಮ ಮನೆ ಮಂಗಳನ ಒಂದು ಶೇಪು ಟ್ರಯಾಂಗಲ್ ಅಲ್ವಾ? ಟ್ರಯಾಂಗಲ್ ತಾನೆ? ಹಾಗಾಗಿದ್ರಿಂದ ಅಲ್ಲಿ ನಿಮಗೆ ಏನಾಗುತ್ತೆ, ನಿಮ್ಮ ಮನೆ ಇರ್ತಕ್ಕಂಥ ಜಾಗದಲ್ಲಿ ಒಂದು ಆ ರಸ್ತೆ, 3 ರಸ್ತೆ ಸೇರ್ತಕ್ಕಂಥದ್ದು ಇರುತ್ತೆ ನಿಮ್ಮ ಮನೆಗೆ ಹೋಗ್ತಕ್ಕಂಥ ಜಾಗ. ಅದನ್ನು ಅರ್ಥ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಆ ಪರಿಹಾರಗಳನ್ನು ಕೂಡ ನೀವೇ ಕಂಡ್ಕೋಬೋದು. ಏನು ಮಾಡ್ಬೋದು, ಈ ಗ್ರಹದಿಂದ ಆಗ್ತಾ ಇದೆ, ಏನು ಪರಿಹಾರ ಮಾಡಿಕೊಂಡ್ರೆ ನಾನು ಆಚೆ ಬರ್ಬೋದು. ಮಂಗಳ ಇಲ್ಲಿ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ. ಎಲೆಕ್ಟ್ರಿಸಿಟಿಗೆ ಯಾರ ಕಾರಕ? ಮಂಗಳ ಅಲ್ವಾ? ಇಲ್ಲಿ ಎಲೆಕ್ಟ್ರಿಸಿಟಿ ಅಂತ ಬಂದಾಗ 2 ಟೈಪ್ ಆಫ್ ಎಲೆಕ್ಟ್ರಿಸಿಟಿ. ಒಂದೇನು ಗೊತ್ತಾ? ವಿತ್ ಕೇಬಲ್ ಆ್ಯಂಡ್ ವಿತೌಟ್ ಕೇಬಲ್. ಏನು? ವಿತ್ ಕೇಬಲ್, ಇನ್ನೊಂದು ವಿತೌಟ್ ಕೇಬಲ್. ವಿತೌಟ್ ಕೇಬಲ್ ಬರುತ್ತೆ. ವಿತೌಟ್ ಕೇಬಲ್ ಎಲೆಕ್ಟ್ರಿಸಿಟಿ ಯಾವುದದು? ಲೈಟ್ನಿಂಗ್ ಅಲ್ವಾ? ಅದನ್ನು ಇವಾಗ ಯೂಸ್ ಮಾಡ್ತಾ ಇದ್ದಾರೆ, ಮುಂದೆ ಬರುತ್ತೆ ಅದು. ಇವಾಗ ಲೈಟ್ನಿಂಗ್ ಆದಾಗಲೂ ನೋಡಿ, ಮರ ಗಿಡ ಎಲ್ಲ ಸುಟ್ಟು ಭಸ್ಮ ಆಗಿ ಹೋಗ್ಬಿಡತ್ತೆ ಅಲ್ವಾ? ಅದು ಎಲ್ಲಿಂದ ಬಂತದ್ದು, ಹೇಗೆ ಆಯಿತು? ಅದಕ್ಕೆ ಕೇತು ಕಾರಕ. ವಿತ್ ಕೇಬಲ್ಲು ಯಾರ ಕಾರಕ? ಮಂಗಳ ಕಾರಕ. ಹಾಗಾಗಿ ನಿಮ್ಮ ಲಗ್ನದಲ್ಲಿ ಮಂಗಳ ಇದ್ದರೆ ನಿಮ್ಮ ಮನೆ ಎದುರುಗಡೆ ಆ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ತಕ್ಕಂಥ ಟ್ರಾನ್ಸ್ಫಾರ್ಮರ್ ಇರುತ್ತೆ, ಅಥವಾ ಒಂದು ಲೈಟ್ ಕಂಬ ಇರುತ್ತೆ, ಅಥವಾ ನಿಮ್ಮ ಇದು ಎಲೆಕ್ಟ್ರಿಸಿಟಿಗೆ ಏನು ಸಂಬಂಧಪಟ್ಟಿದ್ದು ಅದಿರುತ್ತೆ. ಹಾಗೆ ಇನ್ನು ಮಂಗಳನ ಇನ್ನೂ ಕಾರಕತ್ವಗಳು ನೀವು ತಗೊಂಡಾಗ, ಮರಗಿಡಗಳು ಅಂತಂದಾಗ ಬೇವಿನ ಮರಕ್ಕೆ ಮಂಗಳ ಕಾರಕ. ಆಯಿತಾ? ಬೇವಿನ ಮರ ನೀವು ನೋಡಿ, ಲಗ್ನಾಧಿಪತಿ ಜೊತೆ ಮಂಗಳ ಇದ್ದ ಅಂದರೆ ನಿಮ್ಮ ಮನೆ ಎದುರುಗಡೆನೆ ಬೇವಿನ ಮರ ಇರುತ್ತೆ 100%. ಮನೆ ಎದುರುಗಡೆ ಬೇವಿನ ಮರ ಇರೋದು ಒಳ್ಳೆಯದಲ್ಲ. ಇವಾಗ ಮಂಗಳ ದೃಷ್ಟಿದೋಷಕ್ಕೆ ಕಾರಕ. ಮನೆ ಎದುರುಗಡೆ ಲೈಟ್ ಕಂಬ ಇದ್ದರೆ ದೃಷ್ಟಿದೋಷ ಆಗುತ್ತೆ. ಮನೆ ಎದುರುಗಡೆ ಟ್ರಾನ್ಸ್ಫಾರ್ಮರ್ ಇದ್ದರೆ ದೃಷ್ಟಿದೋಷ ಆಗುತ್ತೆ. ಮನೆ ಎದುರುಗಡೆ 3 ಟ್ರಯಾಂಗಲ್ ಏನೋ ಬಂತಂದರೆ ದೃಷ್ಟಿದೋಷ ಆಗುತ್ತೆ. ಮನೆ ಎದುರುಗಡೆ ಬೇವಿನ ಮರ ಇದ್ದರೆ 100% ದೃಷ್ಟಿದೋಷ. ಈ ಥರ ನೀವು ಒಂದೊಂದೇ ಇದನ್ನು ನೀವು ಕಂಡಿಡ್ಕೊಳ್ಳಿ. ಹಾಗೆ ಕೇತು ಬಂದ ಅಂತ ಇಟ್ಕೊಳ್ಳಿ. ಕೇತು ಆದರೆ ಏನಾಗುತ್ತೆ? ಕೇತು ಅಂತಂದಾಗ ಯಾವುದೇ ಆಗಲಿ, ನಿಮ್ಮ ಲಗ್ನಾಧಿಪತಿ ಕೇತು ಸಂಬಂಧದಲ್ಲಿತ್ತು ಅಂತ ಇಟ್ಕೊಳ್ಳಿ, ನೀವು ಏನೇ ಕಷ್ಟಪಟ್ಟರು ನೀವು ನಿಮ್ಮ ಮನೆಯನ್ನು ದೊಡ್ಡ ರೋಡ್ನಲ್ಲಿ ಮಾಡೋಕ್ಕಾಗಲ್ಲ. ನೋಡ್ಕೊಳ್ಳಿ ಬೇಕಾದ್ರೆ. ನೀವೇನೇ ಕಷ್ಟಪಟ್ಟರು ಕೂಡ, ನಿಮ್ಮ ಹತ್ರ ಎಷ್ಟೇ ದುಡ್ಡಿದ್ರೂ ಕೂಡ, ನಿಮ್ಮ ಲಗ್ನದಲ್ಲಿ ಕೇತು ಇರೋದು, ಲಗ್ನಾಧಿಪತಿ ಜೊತೆ ಸಂಬಂಧ ಕೇತು ಇತ್ತು ಅಂದರೆ ನಿಮ್ಮ ಮನೆಗೆ ಹೋಗ್ತಕ್ಕಂಥ ದಾರಿ ಸಣ್ಣದೇ ಇರುತ್ತೆ. ಕಾರಣ ಕೇತು. ಹಾಗಾಗಿ ನಾವು ಪ್ರತಿಯೊಂದನ್ನು ತಿಳ್ಕೋಬೇಕು, ಯಾವ ಗ್ರಹ ಯಾವ ರೀತಿ ಸಂಬಂಧಪಟ್ಟಿದೆ. ಈಗ ಮನೆ ಹತ್ತಿರ ಇರ್ತಕ್ಕಂಥ ದೇವಸ್ಥಾನಗಳು ಅವನ್ನು ಕೂಡ ಕಂಡುಹಿಡಿಯೋಕ್ಕಾಗುತ್ತೆ. ಇವಾಗ ರಾಹು ಇದ್ದರೆ ಏನಾಗುತ್ತೆ? ರಾಹು ಪ್ರತಿಯೊಂದನ್ನು ದೊಡ್ಡದಾಗಿ ಹೇಳ್ತಕ್ಕಂಥ ಗ್ರಹ, ಅಂದರೆ ಬೂಸ್ಟಿಂಗ್ ಮಾಡ್ತಕ್ಕಂಥ ಗ್ರಹ ರಾಹು.
ಹಾಗಾಗಿ ರಾಹು ಇದ್ದ ಅಂತ ಇಟ್ಕೊಳ್ಳಿ. ರಾಹು ಇದ್ದಾಗ ಏನಾಗುತ್ತೆ, ನಿಮಗೆ ಲಗ್ನದಲ್ಲಿ ರಾಹು ಇದ್ದ, ಅಥವಾ 4th ಹೌಸಲ್ಲಿ ರಾಹು ಇದ್ದ, ಅಥವಾ ಲಗ್ನಾಧಿಪತಿ ಜೊತೆ ರಾಹು ಇದ್ದ, ಆಗ ನಿಮ್ಮ ಮನೆ ಏನಾಗಿರುತ್ತೆ, ಯಾವ ರೀತಿ ಇರ್ಬೋದು? ರಾಹು ಅಂತ ಹೇಳ್ತಕ್ಕಂಥ ವಿಚಾರ ತಗೊಳ್ಳಿ. ಅಂದು ರಾಹು ಅನ್ನೋದು ದೊಡ್ಡದಾಗಿರ್ತಕ್ಕಂಥದ್ದು, ಪಾಳು ಬಿದ್ದಂಥದ್ದು. ಇವಾಗ ಹುತ್ತ ಅಂತ ನಾವು ಹೇಳ್ತೀವಿ. ಹುತ್ತ ಏನಿರುತ್ತೆ, ಪಾಳು ಬಿದ್ದಂಥ ಜಾಗದಲ್ಲಿ ಇರುತ್ತೆ. ಹಾಗೆ ರಾಹು ಆ ಥರ ಸಂಬಂಧ ಬಂದರೆ ಆ ಥರ ಇರುತ್ತೆ ಅಂತ. ಇವತ್ತಿನ ದಿವಸ ಸಿಟಿನಲ್ಲಿ ಆ ಥರ ಜಾಗ ಇಲ್ಲದೇ ಇರ್ಬೋದು, ಬಟ್ ಆದರೆ ರಾಹು ಶಕ್ತಿ ದೇವತೆಗೆ ಕಾರಕ. ಯಾರಿಗೆ? ಶಕ್ತಿ ದೇವತೆಗೆ ಕಾರಕ ರಾಹು. ಹಾಗಾಗಿ ನಿಮ್ಮ ಮನೆಯ ಹತ್ತಿರ ಒಂದು ಶಕ್ತಿ ದೇವತೆಯ ದೇವಸ್ಥಾನ ಇರುತ್ತೆ. ರಾಹು ಸಂಬಂಧ ಬಂದರೆ ಶಕ್ತಿ ದೇವತೆ ನಿಮ್ಮ ಮನೆ ಹತ್ತಿರ ಇರುತ್ತೆ. ನಾವು ಇನ್ನೂ ಡೆಪ್ತಾಗಿ ಹೋಗ್ತಾ ಹೋಗ್ತಾ ನಾವು ಜಾತಕವನ್ನು ಪರಿಶೀಲಿಸಬೇಕಾದ್ರೆ, ನಾನು ತುಂಬ ಸರಿ ಕ್ಲಾಸ್ ಮಾಡುವಾಗ ಹೇಳಿದ್ದೀನಿ, ಏನು ಒಬ್ಬರು ಜಾತಕ ನೋಡಬೇಕಾದ್ರೆ ಅವರ ಪೇರೆಂಟ್ಸ್ ಇರ್ಬೋದು, ಸಿಸ್ಟರ್ಸ್ ಇರ್ಬೋದು, ಬ್ರದರ್ಸ್ ಇರ್ಬೋದು, ಎಲ್ಲ ಜಾತಕವನ್ನು ನೋಡಿ. ನಮಗೆ ಅನಿಸ್ಬೋದು, ನಿಮಗೂ ಅನಿಸ್ಬೋದು, ಏನು ಕೇಳಕ್ಕೆ ಬಂದಿದ್ದು ಒಂದು ಜಾತಕ, ನಾನು 4 ಜನಿನ ಜಾತಕ ನೋಡಬೇಕು, ಅವ್ರು ಕೊಡೋದು ಒಂದೇ ಜಾತಕಕ್ಕೆ ದುಡ್ಡು, ನಾನು 4 ಜನಿನ ಜಾತಕ ನೋಡಿ ಟೈಮ್ ವೇಸ್ಟ್ ಆಗುತ್ತೆ ಅಂತ. ಕರೆಕ್ಟ್. ಆದರೆ 4 ಜನಿನ ಜಾತಕ ನೀವು ನೋಡಿದಾಗ ನಿಮಗೇನಾಗುತ್ತೆ, ನಿಖರವಾದಂಥ ಒಂದು ಉತ್ತರ ಸಿಗತ್ತೆ. ಇವರ ಜಾತಕದಲ್ಲಿ ಯಾವ ಗ್ರಹ ಕೆಟ್ಟಿದೆ ಅನ್ನೋದು ನಿಮ್ಗೆ ಗೊತ್ತಾಗೋಗ್ಬಿಡುತ್ತೆ. ಯಾವ ಗ್ರಹ ನಿಮ್ಮ ಜಾತಕದಲ್ಲಿ ಕೆಟ್ಟಿರುತ್ತೆ, ನಿಮ್ಮ ಹೆಂಡತಿ ಜಾತಕದಲ್ಲೂ ಆ ಗ್ರಹ ಕೆಟ್ಟಿರುತ್ತೆ, ನಿಮ್ಮ ಮಕ್ಕಳ ಜಾತಕದಲ್ಲೂ ಅದೇ ಗ್ರಹ ಕೆಟ್ಟಿರುತ್ತೆ. ನೋಡ್ಕೊಳ್ಳಿ, ಅದೇ ಗ್ರಹ ತೊಂದರೆ ಕೊಡ್ತಾ ಇರುತ್ತೆ. ಹಾಗಾಗಿ ನೀವು ಪರಿಹಾರ ಕೊಡೋಕ್ಕೆ ಈಸಿ ಆಯ್ತಾ ಇಲ್ವಾ? ಸಿಂಪಲ್ ಆಗಿ ನೀವು ಪರಿಹಾರವನ್ನು ಕೊಡ್ಬೋದು ತಾನೆ. ರಪ್ಪಂತ ಇಂಥ ಒಂದು ಪರಿಹಾರ ಮಾಡ್ಕೊಂತ ಸಕ್ಸಸ್ ಆಗುತ್ತೆ 100%. ನಮಗೆ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋದಲ್ಲ, ಬಂದವರಿಗೆ ಉಪಯೋಗನೂ ಆಗಬೇಕಲ್ಲ, ಕರೆಕ್ಟಾಗಿರುತ್ತೆ ರಿಸಲ್ಟ್. ಇನ್ನು ದಶಾಭುಕ್ತಿಗಳನ್ನು ಕೂಡ ನೋಡಿದಾಗ ನೋಡಿ, ನಾಡಿ ಏನಿದೆ, ಭೃಗುನಂದಿ ನಾಡಿನಲ್ಲಿ ನೋ ದಶಾಭುಕ್ತಿ, ನೋ ಲಗ್ನ, ನೋ ಭಾವ. ಆಯ್ತಾ? ನಾವೇಕೆ ಇದರಲ್ಲಿ ಭಾವನ ತಗೊಂಡಿದ್ದೀವಿ, ಲಗ್ನನ ತಗೊಂಡಿದ್ದೀವಿ, ದಶಾಭುಕ್ತಿ ತಗೊಂಡಿದ್ದೀವಿ ಅಂತಂದರೆ, ಯಾವ ಟೈಮ್ನಲ್ಲಿ ಏನಾಗುತ್ತೆ, ಈವೆಂಟ್ಸು ಯಾವಾಗ ಅದು ರಿಸಲ್ಟ್ ಕೊಡುತ್ತೆ ಅನ್ನೋದು ದಶಾಭುಕ್ತಿಯಲ್ಲಿ ಗೊತ್ತಾಗುತ್ತೆ. ನಿಮ್ಗೆ ಇಲ್ಲಿ ಯಾವ ಗ್ರಹ ಕೆಟ್ಟಿದೆ, ಆ ಗ್ರಹ ಅವರ ದಶಾಭುಕ್ತಿಯಲ್ಲೇ ಪ್ರಾಬ್ಲಮ್ ಕೊಡೋದು, ಬೇರೆ ಟೈಮ್ನಲ್ಲಿ ಕೊಡೋದಿಲ್ಲ, ಬೇರೆ ಟೈಮ್ನಲ್ಲಿ ಅದು ಕೊಡೋದಿಲ್ಲ. ಇವಾಗ ಎಕ್ಸಾಂಪಲ್ಲು, ಶುಕ್ರ ಚಂದ್ರ ಯೋಗ ಇತ್ತು ಅಂತ ಇಟ್ಕೊಳ್ಳಿ. ಶುಕ್ರ ಚಂದ್ರ ಯೋಗ ಇದ್ದರೆ ಅವ್ರ ಹತ್ರ ಹಣ ಉಳಿಯಲ್ಲ, ಶುಕ್ರ ಚಂದ್ರ ಯೋಗ ಯಾರಿಗೆ ಇರಲಿ ಅವ್ರ ಹತ್ರ ಹಣ ಉಳಿಯೋಕ್ಕೆ ಆಗಲ್ಲ. ಹಾಗಾದರೆ ಅವ್ರು ಯಾವಾಗ ಕಳ್ಕೊತಾರೆ ಅದು ಗೊತ್ತಾಗಬೇಕು ನಮಗೆ. ಯಾವಾಗ ಕಳ್ಕೊತಾರೆ ಅಂದರೆ, ಶುಕ್ರನ ಭುಕ್ತಿ, ಅಂತರ್ಭುಕ್ತಿ, ಸೂಕ್ಷ್ಮ ಭುಕ್ತಿ, ಚಂದ್ರನ ಭುಕ್ತಿ, ಚಂದ್ರನ ಅಂತರ್ಭುಕ್ತಿ, ಈ ಥರದಲ್ಲಿ ಕಳ್ಕೊತಾರೆ. ಮತ್ತು ಶುಕ್ರನ ನಕ್ಷತ್ರಗಳು ನಿಮಗೆ ಗೋಚಾರದಲ್ಲಿ ಬಂದಾಗ ಕಳ್ಕೊತಾರೆ, ಚಂದ್ರನ ನಕ್ಷತ್ರಗಳು ಬಂದಾಗ ಕಳ್ಕೊತಾರೆ. ಅವ್ರ ಹಣವನ್ನು ಮೋಸ ಹೋಗ್ತಕ್ಕಂಥದ್ದು, ಕಳ್ಕೊಳ್ತಕ್ಕಂಥದ್ದು. ಮೋಸಕ್ಕೆ ಯಾರ ಕಾರಕ? ಚಂದ್ರ ಅಲ್ವಾ? ಹಾಗಾಗಿ ಶುಕ್ರ ಹಣಕಾರಕನಾದರೆ ಚಂದ್ರ ಮೋಸಕ್ಕೆ ಕಾರಕ ಆಗ್ತಾನೆ ಅಂತ ಅಲ್ಲಿ ಏನಾಗುತ್ತೆ. ಬಟ್ ಅದು ಯೋಗ ಅಲ್ವಾ ಅಂದರೆ ಡೆಫಿನೆಟ್ಲಿ ಅದು ಒಂದು ಒಳ್ಳೆ ಯೋಗನೇ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಒಳ್ಳೆ ಯೋಗನೇ. ಬಟ್ ಆದರೆ ಈ ಥರ ಯೋಗನೂ ಅದರಲ್ಲಿ ಇರುತ್ತೆ. ಇವಾಗ ನಾವು ಶನಿಚಂದ್ರ ಯೋಗ ಹೇಳ್ತೀವಿ. ಶನಿಚಂದ್ರ ಯೋಗ ಒಳ್ಳೆಯದ ಕೆಟ್ಟದ? ಸಂಸಾರಿಗಳಿಗೆ ಒಳ್ಳೆ ಯೋಗ ಅಲ್ಲ. ಯಾವುದು? ಶನಿಚಂದ್ರ ಯೋಗ ಸಂಸಾರಿಗಳಿಗೆ ಒಳ್ಳೆಯದಲ್ಲ. ಯಾರಿಗೆ ಒಳ್ಳೆಯದು? ಮಠಾಧಿಪತಿಗಳಿಗೆ ತುಂಬ ಒಳ್ಳೆಯ ಯೋಗ, 100% ತುಂಬ ಒಳ್ಳೆಯ ಯೋಗವನ್ನು ಅದು ಕೊಡುತ್ತೆ. ಯಾಕೆಂದರೆ ಅದು ವೈರಾಗ್ಯದ ಕಡೆಗೆ ಕರ್ಕೊಂಡು ಹೋಗುತ್ತೆ. ವೈರಾಗ್ಯದ, ಏಕೆಂದರೆ ನಿಮ್ಮ ಮನಸ್ಸು ಅಂದರೆ ಚಂದ್ರ, ದುಃಖ ಅಂದರೆ ಯಾರು? ಶನಿ. ಹಾಗಾಗಿ ಶನಿ ದುಃಖಕ್ಕೆ ಕಾರಕ, ಮನಸ್ಸಿಗೆ ಚಂದ್ರ ಕಾರಕ. ಚಂದ್ರ ಶನಿ ಇದ್ದಾಗ ಮನಸ್ಸಿಗೆ ದುಃಖ ಆಗುತ್ತೆ ಅಂತ. ಆ ದುಃಖ ಆದಾಗ ಏನಾಗುತ್ತೆ, ನೀವು ನಿಧಾನವಾಗಿ ನಿಮ್ಮ ಸಂಸಾರದಿಂದ ದೂರ ಬರ್ತೀರಿ, ಒಂಟಿ ಆಗ್ತೀರಿ. ಒಂಟಿ ಆಗಿ ಈ ಜೀವನದಲ್ಲಿ ಒಂಟಿ ಜೀವನ ಮಾಡ್ತೀರಾ, ಮುಂದಿನ ಜೀವನಕ್ಕೆ ನೀವು ಸನ್ಯಾಸಿ ಆಗೋಗ್ಬಿಡ್ತೀರ ಅಲ್ವಾ? ಜೊತೆಗೆ ಕೇತು ಸಂಬಂಧನೋ ಬೇರೆ ಇನ್ಯಾವುದೋ ಗ್ರಹದ ಸಂಬಂಧನೋ ಬಂದಾಗ ಈ ಜನ್ಮದಲ್ಲೇ ನೀವು ಬೇರೆ ಒಂದು ಯೋಗಿ ಆಗ್ತಕ್ಕಂಥ, ನಮ್ಮ ಈ ಯೋಗಿಗಳಲ್ಲ, ಬೇರೆ ಆ ಯೋಗಿ ಆಗ್ತಕ್ಕಂಥ ಒಂದು ಯೋಗ ಅಲ್ಲಿ ಇರುತ್ತೆ, ಅದು ಉಂಟು ಮಾಡುತ್ತೆ. ಹಾಗೆಯೇ ಈ ಶುಕ್ರ ಮತ್ತು ಚಂದ್ರರ ಯೋಗ, ನಾನು ಹೇಳಿದೆ ಹಣವನ್ನು
ನೋಡಿ, ಅವ್ರಿಗೆ ಊಟ ಮಾಡಬೇಕು, ಟಿಫನ್ ಮಾಡಬೇಕು ಅಂತಂದರೆ ಇಲ್ಲಿಂದ ಬೇಕಾದ್ರೆ ಮೈಸೂರಿಗೆ ಹೋಗಿ ಊಟ ಮಾಡ್ತಾರೆ ಅಂತ ಚೂಸಿ ಮೈಂಡೆಡ್ ಅವರು. ಆಸೆಗೆ ಯಾರ ಕಾರಕ? ಶುಕ್ರ. ಮನಸ್ಸು ಚಂದ್ರ. ಆಸೆ ಇರುತ್ತಲ್ಲ, ಅದು ಕರ್ಕೊಂಡು ಹೋಗುತ್ತೆ. ಅವ್ರು ನೋಡಿ ಬೇಕಾದ್ರೆ ತುಂಬ ಜನ ನಾನು ಜಾತಕಗಳನ್ನು ಚೆಕ್ ಮಾಡಿ ನೋಡಿ ಹೇಳಿದ್ದೇನೆ, ಅವ್ರು ಅಲ್ಲಿ ತನಕ ಹೋಗ್ತಾರೆ. ಅದೇ ಶುಕ್ರ ಕೇತು ಇತ್ತು ಅಂತ ಇಟ್ಕೊಳ್ಳಿ, ಅವ್ರಿಗೆ ಯಾವ ಥರ ಇರುತ್ತೆ? ಆಸೆ, ತುಂಬ ಆಸೆ ಇರುತ್ತೆ. ಯಾವ ರೀತಿ ಆಸೆ ಇರುತ್ತೆ? ಅಂಗಡಿನಲ್ಲಿ ಯಾವುದೇ ಸಾಮಾನು ಇದ್ರೂ ಅದು ಮನೆಗೆ ಬರಬೇಕು ಅಂತ ಆಸೆ ಇರುತ್ತೆ. ಮನೆಗೆ ಬಂದ ಮೇಲೆ ಅದ್ರ ಮೇಲೆ ವೈರಾಗ್ಯ ಬಂದ್ಬಿಡುತ್ತೆ. ಮನೆಗೆ ಬಂದ ತಕ್ಷಣ ಅವರು ಆ ವಸ್ತುನ ಮುಟ್ಟಲ್ಲ. ಅದು ಎಷ್ಟೇ ವ್ಯಾಲ್ಯೂ ಇರಲಿ, ಲಕ್ಷ ಇರಲಿ, ಏನೇ ಇರಲಿ, ಆ ವಸ್ತುನ ಏನು ಮಾಡ್ತಾರೆ? ಸೆಡಲ್. ಇನ್ನು ಈ ದಶಾಭುಕ್ತಿ ಒಂದು ಕಡೆ ಇಟ್ಕೊಳ್ಳಿ. ಈ ಹೊಂದಾಣಿಕೆ ಮಾಡ್ತೀವಲ್ಲ, ಗ್ರಹಗಳ ಹೊಂದಾಣಿಕೆ ಅಂದರೆ ಎಲ್ಲಿ ಮಾಡ್ತೀವಿ? ಗ್ರಹಗಳ ಹೊಂದಾಣಿಕೆಯನ್ನು ನಾವು ಮ್ಯಾಚಿಂಗ್ ದಿ ಹಾರೋಸ್ಕೋಪ್ ಮಾಡ್ತೀವಿ. ಈ ಮ್ಯಾಚಿಂಗ್ ದಿ ಹಾರೋಸ್ಕೋಪ್ ಮಾಡಿದಾಗ ಎಷ್ಟೋ ಸರಿ ಈ ಗ್ರಹಗಳ ಹೊಂದಾಣಿಕೆಯನ್ನು ಕೂಡ ನಾವು ತುಂಬ ಕೇರ್ಫುಲ್ ಆಗಿ ಮಾಡಬೇಕಾಗುತ್ತೆ. ನೋಡಿ, ಒಂದು ಇವಾಗ ಹುಡುಗನ ಜಾತಕದ ಮೇಲೆ ಹುಡುಗಿಯ ಜಾತಕ ಅಥವಾ ಹುಡುಗಿ ಜಾತಕದ ಮೇಲೆ ಹುಡುಗನ ಜಾತಕವನ್ನು ಇಟ್ಟು ನಾವು ಹೊಂದಾಣಿಕೆಯನ್ನು ಮಾಡಬೇಕು. ಅದು ಮಾಡಿದಾಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈಗ ಸುಖಕ್ಕೆ ಕಾರಕ ಗ್ರಹ ಯಾರು? ಶುಕ್ರ. ನಿಮ್ಮ ಜಾತಕದಲ್ಲಿ ಉಚ್ಚ ಶುಕ್ರ ಇದ್ದ ಅಂದರೆ ನೀವು ಜಾತಕ ನೋಡಿದ ತಕ್ಷಣ, ಹುಡುಗಿ ಜಾತಕ ನೋಡಿದ ತಕ್ಷಣ ಹೇಳ್ತೀರಾ ಈ ಹುಡುಗಿಗೆ ಒಳ್ಳೆ ಸುಖ ಇದೆ ಅಂತ. ಸಾಮಾನ್ಯವಾಗಿ ನಾನು ಹೇಳೋದು ಏನು ಹೇಳ್ತಾರೆ? ನೋಡಿದ ತಕ್ಷಣ, ಜಾತಕ ನೋಡಿದ ತಕ್ಷಣ ಒಳ್ಳೆ ಸುಖ ಇದೆ, ಈ ಅಮ್ಮ ಒಳ್ಳೆ ಚೆನ್ನಾಗಿ ಸುಖವಾಗಿ ಬಾಳ್ತಾಳೆ ಅಂತ ನೀವು ಹೇಳ್ತೀರ. ಮದುವೆ ಮಾಡ್ತೀರಾ. ಇವಾಗ ಮೀನರಾಶಿನಲ್ಲಿ ಉಚ್ಚ ಶುಕ್ರ ಇರ್ತಾನೆ, ಹುಡುಗನ ಜಾತಕದಲ್ಲಿ ಮೀನರಾಶಿನಲ್ಲಿ ಕೇತು ಇರ್ತಾನೆ. ಏನಾಗೋಗ್ಬಿಡುತ್ತೆ? ಹಾಳಾಗ್ಬಿಡುತ್ತೆ. ಇದನ್ನು ಜಾಸ್ತಿ ಜನ ನೋಡೋದಿಲ್ಲ, ಗೊತ್ತಾಯ್ತಲ್ವಾ? ಜಾಸ್ತಿ ಜನ ನೋಡೋದಿಲ್ಲ. ಅದಕ್ಕೆ ಆ ಮ್ಯಾಚಿಂಗ್ ದಿ ಹಾರೋಸ್ಕೋಪ್ ಮಾಡಬೇಕಾದ್ರೂ ಕೂಡ ಈ RMP ಸಿಸ್ಟಮ್ನಲ್ಲಿ ನಾವು ಅದನ್ನು ಕೂಡ ಒಂದಷ್ಟೆಲ್ಲ ಪಾಯಿಂಟ್ಸನ್ನ ಅಳವಡಿಸಿದ್ದೀವಿ. ಹೇಗೆ ಆಗುತ್ತೆ, ಯಾವ ರೀತಿ ಆಗುತ್ತೆ, ಯಾಕೆ. ಇವಾಗ ನಾವು ಅನ್ಕೋಬೋದು, ಇವಾಗ ಸಪ್ತಮದಲ್ಲಿ ಶುಕ್ರ, ತುಲಾರಾಶಿನಲ್ಲಿ ಶುಕ್ರನಿಗೆ ಓನ್ ಹೌಸ್ ತಾನೆ. ಸಪ್ತಮದಲ್ಲಿ ಬಂದಾಗ ನೋಡಿ, ಶುಕ್ರ ಸುಖಕ್ಕೆ ಕಾರಕ. ಕಾಲಪುರುಷನಿಂದ ಸಪ್ತಮ ಯಾವುದಾಯ್ತು? ತುಲಾ ಆಯಿತು. ನಿಮ್ಮ ಲಗ್ನದಿಂದ ಸಪ್ತಮ ತಗೊಳ್ಳಿ, ಕಾಲಪುರುಷನಿಂದಲೂ ತಗೊಳ್ಳಿ, ಸಪ್ತಮದಲ್ಲಿ ಶುಕ್ರ ಇದ್ದರೆ ವೈವಾಹಿಕ ಜೀವನ ಚೆನ್ನಾಗಿರೋಕ್ಕಾಗಲ್ಲ, ಹಾಳು ಮಾಡಿಬಿಡ್ತಾನೆ. ಯಾಕೆ? ಕಾರಕೋ ಭಾವನಾಶನ ಅಂತ. ಅಲ್ಲಿ ಯಾವುದೇ ಲಗ್ನದಿಂದ ಸಪ್ತಮದಲ್ಲಿ ನೀವು ತಗೊಂಡಾಗ ಆ ಥರ ಆಗುತ್ತೆ. ಬರೀ ನೀವು ಕಾಲಪುರುಷನಿಂದ ಒಂದೇ ಅಲ್ಲ, ನಾವು ಅದನ್ನು ತುಂಬ ಕ್ಲಿಯರ್ ಆಗಿ ಇಲ್ಲಿ ಹೇಳಿದ್ದೀವಿ. ಫ್ರಮ್ ದಿ ಲಗ್ನ ಆರ್ ಫ್ರಮ್ ದಿ ಕಾಲಪುರುಷ ಅದನ್ನೆಲ್ಲ ತಗೊಂಡು ಹೇಳಿದ್ದೀವಿ ಯಾವ ರೀತಿ ಆಗುತ್ತೆ ಅಂತ, ಡಿಫ್ರೆನ್ಸ್ ಏನೇನು ಬರುತ್ತೆ ಅಂತ. ನಿಮಗೆ ಮೇಷದಲ್ಲಿ ರವಿ ಇದ್ರೆ ಏನು, ನಿಮ್ಮ ಲಗ್ನದಲ್ಲಿ ರವಿ ಇದ್ರೇನು, ರಿಸಲ್ಟ್ ವಿಲ್ ಬಿ ಸೇಮ್. ಇವಾಗ ಸಪ್ತಮದಲ್ಲಿ ಶನಿ ಇದ್ದಾಗ ಎಷ್ಟು ಜನಿಗಿದೆ ಸಪ್ತಮದಲ್ಲಿ ಶನಿ? ಹಾಗೆ ಹೇಳ್ಕೋಬಹುದು. ಯಾಕೆ? ಸಪ್ತಮದಲ್ಲಿ ಶನಿ ನೋಡ್ಕೊಳ್ಳಿ ಬೇಕಾದ್ರೆ. ಸಪ್ತಮದಲ್ಲಿ ಶನಿ ಏನಾಗ್ತಾನೆ? ಉಚ್ಚ ಸ್ಥಾನವನ್ನು ಪಡಿತಾನೆ ಅಲ್ವಾ? ಇಲ್ವಾ? ಯಾವುದು ಲಗ್ನ ನಿಮ್ದು? ಮಿಥುನ ಲಗ್ನ, ಸಪ್ತಮ ಧನುಸ್ಸು. ಉಚ್ಚ ಆಗ್ತಾನೆ ಅಲ್ಲಿ? ಆಗಲ್ಲ. ಆದರೆ ಅವನು ಉಚ್ಚ ಫಲವನ್ನು ಕೊಡ್ತಾನೆ ಅಲ್ಲಿ. ಶನಿ ಅಲ್ಲಿ ಉಚ್ಚ ಫಲವನ್ನು ಕೊಡ್ತಾನೆ, ಆಯ್ತಾ? ಆದರೆ ಏನಾಗುತ್ತೆ? ವೈವಾಹಿಕ ಜೀವನ ಏನಾಗ್ಬೋದು, ಕೆಲಸ ನೋಡಿ. ಸಪ್ತಮದಲ್ಲಿ ಶನಿ, ಅವರು ಇಂಡಿಪೆಂಡೆಂಟಾಗಿ ಜೀವನ ಮಾಡಿದ್ರೆ ಚೆನ್ನಾಗಿರ್ತಾರೆ, ಯಾರದ್ದು ಕೆಳಗಡೆ ಕೆಲಸ ಮಾಡಿದ್ರೆ ಆಗಲ್ಲ. ಸಪ್ತಮ ಅನ್ನೋದು ಏನು? ಬಿಸ್ನೆಸ್ಸು ಅಲ್ವಾ? ಶನಿಯಲ್ಲಿ ಕರ್ಮಕಾರಕ. ಏನು ಮಾಡ್ತಾನೆ? ಇನ್ನು ಇಂಡಿಪೆಂಡೆಂಟಾಗಿ ಬದುಕು ಅಂತ ಹೇಳ್ತಾನೆ. ಹಾಗೆ ಸಪ್ತಮದಲ್ಲಿ ಶನಿ ಉಚ್ಚಸ್ಥಾನ ಪಡೆಯೋದ್ರಿಂದ ಅಲ್ಲಿ ನೀಚ ಆಗ್ತಕ್ಕಂಥ ಗ್ರಹ ಯಾರು? ರವಿ ಬಲ ಕಳ್ಕೊಂಡ್ಬಿಡ್ತಾನೆ. ಯಾರಿಗೆ ಸಪ್ತಮದಲ್ಲಿ ಶನಿ ಇರುತ್ತೆ ಅಲ್ಲಿ ಸಪ್ತಮದಲ್ಲಿ ನೀಚ ಆಗ್ತಕ್ಕಂಥ ಗ್ರಹ ರವಿ ಇರೋದ್ರಿಂದ ರವಿ ಬಲಹೀನನಾಗ್ತಾನೆ. ಯಾರಿಗೆ ಸಪ್ತಮದಲ್ಲಿ ಶನಿ ಇರ್ತಾನೆ ಅವ್ರ ತಂದೆ ತುಂಬ ಕಷ್ಟ ಬೀಳ್ಬೇಕಾಗ್ಬಿಡುತ್ತೆ. ಎಸ್ ಆರ್ ನೋ? ಯಾಕೆಂದ್ರೆ ನೀವು ಈ ಪಾಯಿಂಟನ್ನು ನಾವು ಸಿಂಪ್ಲಿಫೈ ಮಾಡಿ ಒಂದೊಂದೇ ಹೇಗಾಗುತ್ತೆ, ಯಾವ ರೀತಿ ಆಗುತ್ತೆ. ಯಾಕೆ ಅಲ್ಲಿ ತಂದೆ ಕಷ್ಟ ಬಿದ್ದ? ಶನಿ ಉಚ್ಚ ಆದ, ರವಿ ನೀಚ ಆದ. ನೀವು ಹುಟ್ಟಿದ ಮೇಲೆ ನಿಮ್ಮ ತಂದೆ ತುಂಬಾ ಕಷ್ಟ ಬೀಳ್ಬೇಕಾಗುತ್ತೆ. ಇದು ಪರಾಶರದಲ್ಲೂ ಇಲ್ಲ, ಇದೆ ಗುರುಗಳೇ, ಭೃಗುನಂದಿನಲ್ಲೂ ಇಲ್ಲ, ಅಲ್ಲೂ ಇಲ್ಲ.
ಅದಕ್ಕೆ ನಾವು ಸ್ವಲ್ಪ ಇದು ಮಾಡಿರೋದು ಅಷ್ಟೇ. ಹೀಗೆ ಪ್ರತಿಯೊಂದನ್ನು ಪಾಯಿಂಟ್ ಔಟ್ ಮಾಡಿ ಬರ್ತಿದ್ದೀವಿ ಹೇಗಾಗುತ್ತೆ ಏನು ಅಂತ. ಅವನಿಗೆ ಅಪವಾದಗಳು ಬರುತ್ತೆ, ಅವನ ಮೇಲಾಧಿಕಾರಿಗಳು ಅವನ್ನ ತುಳಿತಾರೆ. ಜಾತಕದವನ್ನ ನೋಡಿ, ಅವರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ನೋಡಿ, ಅವರಿಗೆ ಬೆಲೆನೇ ಕೊಡಲ್ಲ. ಬೇಕಾದ್ರೆ ನೋಡಿ ಎಷ್ಟು ತುಳಿತಾರೆ ಗೊತ್ತಾ, ಆದಷ್ಟು ಕಾಲಿಡಿತಾರೆ ಅವನ್ನ. ಅದಕ್ಕೆ ಇಂಡಿಪೆಂಡೆಂಟ್ ಆಗಿ ಬದುಕಿ ಅಂತ ಹೇಳೋದು, ಇನ್ನೇನಕ್ಕಿಲ್ಲ. ಯಾರ್ದೋ ಅಂಡರ್ ಕೆಲಸ ಮಾಡಿದ್ರೆ, ಯಾರಿಗೆ ಉಚ್ಚ ಶನಿ ಇರ್ತಾನೆ, ಸಪ್ತಮದಲ್ಲಿ ಶನಿ ಇರ್ತಾನೆ, ಅವರು ಇಂಡಿಪೆಂಡೆಂಟ್ ಆಗಿ ಬದುಕಿದ್ರೆ ಮೇಲಕ್ಕೆ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾನೆ ಶನಿ. ನೀವು ಯಾರ್ದೋ ಅಂಡರಲ್ಲಿ ಕೆಲಸ ಮಾಡತಕ್ಕಂಥದ್ದನ್ನ ಹೇಳೋದು ಯಾರು? ಯಾರ್ದೋ ಅಂಡರಲ್ಲಿ ಕೆಲಸ ಮಾಡ್ತಕ್ಕಂಥದ್ದನ್ನ ಹೇಳುವ ಪ್ಲಾನೆಟ್ ಯಾರು? ಶನಿ ಅಲ್ವಾ? ಅದೇ ಶನಿ ಹುಚ್ಚಿನಾದಾಗ ನಿಮ್ಗೆ ಹೇಳ್ತಾನೆ ಯಾರ ಅಂಡರಲ್ಲೂ ಕೆಲಸ ಮಾಡಬೇಡ ಅಂತ. ಅರ್ಥ ಆಯ್ತಾ ಇವಾಗ ಹೇಗೆ ಕಾನ್ಸೆಪ್ಟ್ ಹೇಗೆ ಬರುತ್ತೆ ಅಂತ? ಸುಮ್ಮನೆ ತಕ್ಕೊಂಡಿಲ್ಲ. ಇವಾಗ ಯಾರ್ದು ಕೆಳಗಡೆ ಕೆಲಸ ಮಾಡ್ತಕ್ಕಂಥದ್ದನ್ನ ಹೇಳೋದು ಶನಿ. ಅವನು ಹುಚ್ಚನಾಗಿದ್ದಾಗ ಅವನು ನಿಮಗೇನು ಹೇಳ್ತಾನೆ, ಯಾರ್ದು ಕೆಳಗಡೆ ಕೆಲಸ ನೀನು ಮಾಡಬೇಡ, ನೀನು ಇಂಡಿಪೆಂಡೆಂಟ್ ಆಗಿ ಬದುಕು, ನೀನು ಚೆನ್ನಾಗಾಗ್ತೀಯ. ಇದು ಶನಿ. ಅದಕ್ಕೆ ನೀವು ಯಾರ್ದಾರು ಕೆಳಗಡೆ ನೀವು ಕೆಲಸ ಮಾಡಿದ್ದೆ ಆದರೆ ಲೈಫ್ನಲ್ಲಿ ಬರೀ ಅಪವಾದಗಳು ನೀವು ಹೊರಬೇಕಾಗಿ ಬರುತ್ತೆ. ತುಂಬ ಅಪವಾದಗಳು ಬರುತ್ತೆ, ಅಲ್ಲಿ ಅಪವಾದಗಳನ್ನು ಕೊಡ್ತಾನೆ ಅವನು. ಅದಕ್ಕೆ ಅವನೇ ಶನಿನೇ ಹೇಳ್ತಾನೆ, ನಿಮ್ಮನ್ನು ಆಚೆ ಬಾ, ಆಚೆ ಬಾ, ಆ ಕಡೆ ಬಾ, ಬಿಟ್ಬಿಟ್ಟು ನೀವೇ ಬೇಜಾರಾಗ್ಬಿಟ್ಟು ಕೆಲಸ ಬಿಟ್ಟು ಈಚೆ ಬರಬೇಕಾಗಿ ಬರುತ್ತೆ. ಅವನೇ ಕರೀತಾನೆ. ಹೀಗೆ